ಹಾಯ್ ಹಲೋ ನಮಸ್ಕಾರ. ಅಶುಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ನಮ್ಮ ಕುಂದಾಪುರ ಬದಿಗೆ ತುಂಬ ಜನ ಇಷ್ಟಪಟ್ಟು ತಿಂಬಂತಹ ಉಪ್ಪಿನೊಡಿ ಹೆಂಗೆ ಮಾಡೋದಂತ ಹೇಳಿಕೊಡ್ತೆ. ಇದು ಕೊಚ್ಚಕ್ಕಿ ಅನ್ನೋದೊಟ್ಟಿಗೆ ತುಂಬಾ ಲೈಕ್ ಆತ. ಹಾಗೆ ಇದನ್ನೊಂದು ಮಾಡಿ ಇಟ್ಕೊಂಡ್ರೆ 1 ತಿಂಗಳ ಮಟನೂ ಇಟ್ಕೊಂಡು ತಿನ್ಲಕ್ಕೆ. ಇದಕ್ಕೆ ನಾನು ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ನಾನು ಒಣ ಚಟ್ಲಿನ ಹಾಕಿ ಫ್ರೈ ಮಾಡ್ಕೊತ ಇದ್ದೆ. ಬೇಕಾದ್ರೆ ಹಾಯ್ಕೊಳ್ಲಕ್ಕೆ ಬೇಡ ಅಂದರೆ ಇದನ್ನ ಸ್ಕಿಪ್ ಮಾಡ್ಲಕ್ಕೆ ಇದನ್ನ ಫ್ರೈ ಮಾಡಿ ಒಂದು ಸೈಡಿಗೆ ಇಟ್ಕೊಂತೆ. ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ 7 ರಿಂದ 8 ಒಣಮೆಣಸನ್ನ ಹಾಕಂತೆ. ನಿಮ್ಮ ಖಾರಕ್ಕೆ ತಕ್ಕಂಥ ಹಾಯ್ಕಣಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳನ್ನ ಹಾಯ್ಕೊಂತಿದ್ದೆ. ಇದು ಜೀರಿಗೆ ನಿಮಗೆ ಆಪ್ಷನ್ ಅಲ್ಲ, ಬೇಕಾದ್ರೆ ಹಾಯ್ಕೊಳ್ಳಕ್ಕೆ. ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಹಾಕ್ತಿದ್ದೆ. ಹಾಗೆ ಒಂದು ಸಣ್ಣದು ಹುಣಸೆ ಹಣ್ಣು ಹಾಕ್ತಾಯಿದ್ದೆ, ಸ್ವಲ್ಪ ಹುಳಿ ಯಾರ ಲೈಕ್ ಅಂಬಕ್ಕೋಸ್ಕರ. ಇದನ್ನ ಫಸ್ಟಿಗೆ ತರಿಯಾಗಿ ನೈಸಾಗಿ ರುಬ್ಕೊಳ್ಕ. ಈಗ ನಾನು ಒಂದು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಈಗ ನಾನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಹಾಕಿ ರುಬ್ಕೊಂತಿದ್ದೆ. ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು, ಜಾಸ್ತಿ ನೈಸಾಗಿ ರುಬ್ಕೊಂಬಾಗ ಇದು. ಇವಾಗ ಈ ಥರ ರುಬ್ಕೊಂಡಾದ್ಮೇಲೆ ನಾನು ಒಂದು ಕಡಾಯಿನ ತಗೊಂಡು ಅದಕ್ಕೊಂದು 3 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಂತಿದ್ದೆ. ಕೊಬ್ಬರಿ ಎಣ್ಣೆ ಇಲ್ಲ ಅಂದವರು ನಾರ್ಮಲ್ ಆಯಿಲು ಹಾಕೋಬೋದು, ಬಟ್ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಲೈಕ್ ಆಗುತ್ತೆ. ಇವಾಗ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೆ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಭಾಳ ಫ್ರೈ ಆಗಬೇಡ, ಅದಕ್ಕೆ 1-2 ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕ್ಕೆ. ಅದಕ್ಕೆ ನಾನೀಗ ಇದಕ್ಕೀಗ ನಾವು ಆಗಳು ರುಬ್ಬಿಟ್ಕೊಂಡಿರುವಂಥ ಕಾಯಿ ತುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಬೇಕಾದ್ರೆ ನೀವು ಚಟ್ಲಿನ ಹಾಕ್ಕೊಳ್ಳಕ್ಕೆ, ಬೇಡ ಅಂದರೆ ಸ್ಕಿಪ್ಪು ಮಾಡ್ಲಕ್ಕೆ ವೆಜಿಟೇರಿಯನ್. ಇದಕ್ಕೆ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿನೊಡಿ ರೆಡಿ ಆಗುತ್ತೆ. ಇದು ಕೊಚ್ಚಕ್ಕಿ ಗಂಜಿ ಒಟ್ಟಿಗೆ ಎಲ್ಲ ಸಾರು ಜೊತೆಗೂ ಅಥವಾ ಅನ್ನ ಜೊತೆಗೆ ಲೈಕ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.